ಪೇಂಟಿಂಗ್ ಅಂತಂದ್ರಪ್ಲೇನೆ ಇದ್ರೊಳಗೆ ಪೇಂಟಿಂಗ್ ಒಳಗೆ ನಾನಾ ತರದ ರೀತಿ ಪೇಂಟಿಂಗ್ ಮಾಡ್ತಾರ ಆರ್ಟಿಸ್ಟ್ಗಳು. ಸೊ ನೀವು ಈ ಒಂದು ಗ್ಯಾಲರಿ ಮಾಡ್ಬೇಕಾದ್ರೆ ಯಾವ ತರದ ಪೇಂಟಿಂಗ್ ಶುರು ಮಾಡಿ? ನಾನು ನಾ ಮಾಡಿದ ಈ ಬಸವನ ಜೀವಚರಿತ್ರೆ ಪೇಂಟಿಂಗ್ ಮಾಡಿದ ಜಲವರ್ಣದಲ್ಲಿ. ಕಾಶಮ್ಮ ಭೀಮಣ್ಣಪ್ಪ ಸೋಮಶೆಟ್ಟಿ ಇವ್ರು ನಿಮ್ ತಂದೆ? ನಮ್ಮ ತಂದೆ ಭೀಮಣ್ಣಪ್ಪ ಸೋಮಶೆಟ್ಟಿ. ಮೂಲತಃ ಇವರು ಒಂದು ಶರಣರ ಒಡನಾಟ ಇತ್ತಂತ. ಭಾಳ ಇತ್ತು ಈ ಒಡನಾಟ ಭಾಳ ಇತ್ತು. ಆ ಪೇಂಟಿಂಗ್ ನೋಡಿದ್ಮ್ಯಾಕ ಅವ್ರು ಸುಮಾರು 1 ವರ್ಷ ಟೈಮ್ ತಗೊಂಡು ಇದಕ್ಕೆ ಸಾಹಿತ್ಯ ಬರೆದ್ರು. ಅವರು ಗಾಯತ್ರಿ ತಾಯಿಯವರು, ಗಂಗಾಧರ ದೇವರು ಸಾಹಿತ್ಯ ಬಂದ ತಕ್ಷಣವೇ ಯಾರು ಸ್ವಲ್ಪ ಆಯಾಸ ಆಗಿರ್ತಾರ, ವಯಸ್ಸಾಗಿರ್ತಾರ, ಅವ್ರಿಗೆ ಕೂಡಲೇ ವ್ಯವಸ್ಥೆ ಬೇಕಂತ ತಿಳಿಸಿ ಈ ನಡೆ ಏನ್ ಮಾಡಿದ್ವಿ ಅಂದ್ರೆ ಒಂದು ಆಫೀಸ್ ಟೈಪ್ ಮಾಡ್ಕೊಸಿದ್ವು. ಅವ್ರಿಗೆ ವಿಶ್ರಾಂತಿ ತಗೊಳ್ಳಿ ಮಾಡಿ ಅಂತ ಇಲ್ಲೊಂದು ವ್ಯವಸ್ಥೆ ಮಾಡಿದ್ವಿ ಕೂಡ್ಲಕ್ಕೆ ಮಾಡಿ. ಈಗ ನೀವು ಬಳಸುವಂತದ್ದೆಲ್ಲ ಇವೆಲ್ಲ ಬ್ರಷ್ಗಳು. ಇದು ಪ್ಯಾಲೆಟ್ ಕಲರ್ ಪ್ಯಾಲೆಟ್ ಅದ. ಇದು ಲೀನ್ ಶೇಡ್ ಎಣ್ಣೆ ಹಾಕ್ತಿವಿ. ಇದು ಕೂತ್ಕೊಂಡು ಪೇಂಟಿಂಗ್ ಈ ಟೈಪ್ ನ ಕೂತ್ಕೊಂಡು ಮಾಡ್ಕೋತೀವಿ. ಇಲ್ಲೇ ಪೇಂಟ್ ಮಾಡ್ಕೋತ ಹೋಗೋದು. ಇಲ್ಲೇ ಮಾಡ್ಕೋತೀವಿ, ಪೇಂಟಿಂಗ್ ಹೋಗ್ತೀವಿ. ಈಗ ಇದು ಯಾವ ತರದ್ ಅಂದ್ರೆ ಆಯಿಲ್ ಪೇಂಟಿಂಗ್? ಆಯಿಲ್ ಪೇಂಟಿಂಗ್ ಇದು ಆಯಿಲ್ ಪೇಂಟಿಂಗ್ ಎಲ್ಲ ರೆಡಿ ಆಗಿ ಮ್ಯಾಕ ಮುಂದೆ ಅದು ಗ್ಯಾಲರಿ ರೂಪದಲ್ಲಿ ತರಬೇಕಂತ ವಿಚಾರ ಮಾಡ್ಕೊಂಡು ಮುಂದೆ ಕಟ್ಕೊಂಡ್ ಬಿಟ್ಟಿದ್ವು. ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವು. ಗಿಫ್ಟ್ ಯಾವ ಗಿಫ್ಟ್ ಸಿಗ್ತಾವ ಅಂದ್ರೆ ಅವ್ರ ಕೈಲ 2 ಲಕ್ಷ ವ್ಯವಸ್ಥೆ ಮಾಡಿದ್ವ. ಇದು ಇಲ್ಲ ಮತ್ತೆ ನಮ್ಮ ಕಲರ್ಸ್ ಲೈಟ್ ಸ್ವಲ್ಪ ಆಕ್ಸಿಜನ್ ಸಲುವಾಗಿ ಲೈಟ್ನ ವ್ಯವಸ್ಥೆ ಮಾಡ್ಕೊಂಡಿದ್ವ. ಈಗ ಇಟ್ಟಕ್ ನಮ್ಮ ಅನುಕೂಲ ಪ್ರಕಾರ ಮಾಡಿದ್ವಿ. ತಂದೆ ತಾಯಿನ? ನಮ್ಮ ತಂದೆ ತಾಯಿಯರು ಪೇಂಟಿಂಗ್ ಮಾಡಿದ್ರು. ಈಗ ಕೆಲವೊಂದು ಪೇಂಟಿಂಗ್ ನಾವು ಬಸವ ಜೀವಚರಿತ್ರೆ ಮಾಡಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಪೇಂಟಿಂಗ್ ಮಾಡಿ ನಾನು. ಅದು ಕಾಡ್ ಪಪ್ಪ ಅಂತ ಬರ್ತದೆ, ಕಾಡ್ ಪಪ್ಪ ಅಂತ ಹೇಳಿ ಕಾಡ್ ಪಾಪ ಅದು ಮಾಡಿ. ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ಹೀನ ಎಂದು ದಲಿತರನ್ನು ಜೆರೆಯುತ್ತಿದ್ದರೆ. ಈಗ ಸಾಕಷ್ಟು ಜೀವನ ಚರಿತ್ರೆಗಳನ್ನ ನೀವು ಈ ಪೇಂಟಿಂಗ್ ಒಳಗೆ ತಿಳಿಸಿದ್ರಿ. ಸೊ ಈ ಪ್ಲಾನಿಂಗ್ ಯಾರು ಹೇಳಿದ್ರಿ ನಿಮ್ಗೆ ಇದೇ ತರದ್ದು ಒಂದು ಗ್ಯಾಲರಿ ಮಾಡ್ಬೇಕು, ಇದ್ರ ಗ್ಯಾಲರಿ ಮಾಡ್ಲಿಕ್ಕೆ ಹೆಂಗೆ ನಿಮ್ಗೆ ಒಂದು ಐಡಿಯಾ ಬಂತ? ಏನಂದ್ರೆ ನಾನು ಬಹಳಷ್ಟು ಟೀಚರ್ ಇದ್ದಾಗ ಅಲ್ಲಿ ಆ ಗ್ಯಾಲರಿಗಳು ನೋಡ್ಕೊಂಡು ಬಂದಿದ್ರು ಎಲ್ಲ ಕಡೆ. ಇಡೀ ಜೆ ಸ್ಕೂಲ್ ಇದು ಜಹಾಂಗೀರ್ ಆರ್ಟ್ ಗ್ಯಾಲರಿ, ಮೈಸೂರು ಗುಲ್ಬರ್ಗ, ಇದು ಬೆಂಗಳೂರು ಆರ್ಟ್ ಗ್ಯಾಲರಿ, ಹೆಲ್ತ್ ಕೇರ್ ಅಕಾಡೆಮಿ, ಅಲ್ಲಿ ಎಲ್ಲ ಕಡೆ ಗ್ಯಾಲರಿಗಳು ನೋಡಿ ಬರೋದ್ರಿಂದ ಯಾಕಪ್ಪ ಗ್ಯಾಲರಿ ಯಾಕೆ ಮಾಡಬಾರ್ದು? ಈ ಬಸವನವ್ರ ಜೀವನಚರಿತ್ರೆ ಗ್ಯಾಲರಿ ಇಲ್ಲೇ ಬೀದರಲ್ಲಿ ಯಾಕೆ ಮಾಡ್ಬೋದು? ಬೀದರಲ್ಲಿ ಬಂದವರು ಯಾರು ಭೀ ನೋಡುವಂಥ ಒಂದು ಬಸವನವ್ರ ಬಗ್ಗೆ ಒಂದು ನೋಡಿದ ಸ್ಥಳ ಏನು ಭೀ ಇಲ್ಲಲ್ಲ ಇಲ್ಲಿ. ಅಂದ್ರೆ ಬೀದರ್ ಒಳಗೆ ಎಲ್ಲಿ ಸಿಗೋದಿಲ್ಲ. ನೋಡ್ಬೇಕಾದ್ರೆ ಬಸವ ಕಲ್ಯಾಣ ಹೋಗ್ಬೇಕಲ್ಲ. ಇಲ್ಲಿ ಬೀದರ್ ಬಂದವರು ಒಬ್ಬರು ನೋಡೋಕೆ ಬೇಕಿಲ್ಲ ಜಾಗ ಅಂತ ವಿಚಾರ ಮಾಡಿಕೊಂಡು ನಾನೇ ಆರ್ಟ್ ಗ್ಯಾಲರಿ ಯಾಕೆ ಮಾಡಬಾರ್ದು ಅಂತೇಳಿಸಿ ನಾನೇ ಸ್ವತಃ ಪೇಂಟಿಂಗ್ ಮಾಡಿ ನಾನು ಸ್ವತಃ ಆರ್ಟ್ ಗ್ಯಾಲರಿ ಮಾಡಿಕೊಂಡು ಜನರಿಗೆ ಬಂದವ್ರಿಗೆ ಮುಕ್ತವಾಗಿ ನಾನು ತೋರಿಸ್ತೀನಿ. ಪೇಂಟಿಂಗ್ ಅಂತಂದ್ರಪ್ಲೇನೆ ಇದ್ರೊಳಗೆ ಪೇಂಟಿಂಗ್ ಒಳಗೆ ನಾನಾ ತರದ ರೀತಿ ಪೇಂಟಿಂಗ್ ಮಾಡ್ತಾರ ಆರ್ಟಿಸ್ಟ್ಗಳು. ಸೊ ನೀವು ಈ ಒಂದು ಗ್ಯಾಲರಿ ಮಾಡ್ಬೇಕಾದ್ರೆ ಯಾವ ತರದ ಪೇಂಟಿಂಗ್ ಶುರು ಮಾಡಿ? ನಾನು ನಾ ಮಾಡಿದ ಈ ಬಸವನ ಜೀವಚರಿತ್ರೆ ಪೇಂಟಿಂಗ್ ಮಾಡಿದ ಜಲವರ್ಣದಲ್ಲಿ. ಜಲವರ್ಣ ಯಾಕೆ ಶುರು ಮಾಡಿದ್ರು? ಜಲವರ್ಣ ಎಷ್ಟು ಕಠಿಣ ಅದ. ಒಂದು ಸರ್ತಿ ನಾವು ಅಲ್ಲಿ ಪೇಪರ್ ಮೇಲೆ ಹಚ್ಚಿದಾಗ ಮತ್ತೆ ಅದು ಪ್ರತಿ ತೆಗೆದ ಕಸಿ ಮತ್ತೆ ರಿಪೀಟ್ ಮಾಡಕ್ ಬರೋದಿಲ್ಲ. ಅದಕ್ಕೆ ಅದೇ ನಾನು ಒಂದು ಸಾಧನೆಯನ್ನು ಇಟ್ಕೊಂಡು ಕಸಿ ಜಲವರ್ಣ ಪ್ರಾರಂಭ ಮಾಡ್ದೆ. ಮುಂದೆ ಇದು ಜಲವರ್ಣನೇ ಸುಮಾರು 124 ಪೇಂಟಿಂಗ್ ನಾನು ತೆಗೆದುಕೊಂಡು ಇದೊಂದು ಆರ್ಟ್ ಗ್ಯಾಲರಿ ತೆಗೆದು ಇದು ಬಸವ ಜೀವಚರಿತ್ರೆ ಸುಮಾರು 108 ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದಾರೆ. 108 ಯಾಕಂದ್ರೆ ರುದ್ರಾಕ್ಷಿ ಮಾಲೆ 108 ರುದ್ರಾಕ್ಷಿ ಮಾಲೆ ಇರ್ತವಲ್ಲ, ಅದು ಸಂಕೇತ ಇಟ್ಕೊಂಡು 108 ಮಾಡ್ಕೊಂಡು ವಿಚಾರ ಇಟ್ಕೊಂಡಿದ್ದೆ. ಮುಂದೆ ಏನಾಯ್ತು ಮಾಡ್ತಾ ಅವ್ರ ಇತಿಹಾಸ ಓದ್ತಾ ಕೆಲವು ಘಟನೆಗಳು ಸಿಗ್ತಾ ಹೋದ್ ಹೊಸವು. ಅವ್ರು ಸಮಾಜ ಕೊಟ್ಟಂಥ ಕಾರ್ಯವು ನಮ್ಗೆ ಘಟನೆಗಳು ಸಿಗೋದ್ರಿಂದ ಅದನ್ನೇ ಬೆಳೆಸ್ಕೋತ ಹೋದ್ರು. ಇಲ್ಲಿವರೆಗೆ 124 ಪೇಂಟಿಂಗ್ ತಯಾರಾದ. 124 ಅಂದ್ರೆ ಇನ್ನ ಜಾಸ್ತಿ ಆಗ್ತಿದ್ವಾ? ಇನ್ನ ಮಾಡಿದ್ರೆ ಭಾಳ ಆಗ್ತಾವ. ಅವ್ರು ಎಷ್ಟು ಮಾಡಿದ್ರು ಕಡಿಮೆನೇ ಆಗ್ತದೆ. ಯಾಕಂದ್ರೆ ಅವ್ರು ಅಷ್ಟು ಕ್ರಾಂತಿ ಮಾಡಿದ್ರು ಅವರು. ಆದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಮುಂದೆ ಸಾಕು, ಇಲ್ಲಿಗೆ ನಾನು ಮುಗಿಸ್ಬಿಟ್ಟೆ. 124 ನಾನು ಸ್ಟಾಪ್ ಮಾಡಿಬಿಟ್ಟೆ. ಈಗ ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು? ಈಗ ರಿಟೈರ್ಡ್ ಆಗಿ ನಾನೀಗ 19 ವರ್ಷ ಮುಗಿಲ ಬಂತು. ಈಗ 19 ವರ್ಷ ಈಗ 19 ವರ್ಷ ಮುಗಿಲ ಬಂತು. ರಿಟೈರ್ಡ್ ಆಗಿ ನಂತರ ಇದು ಶುರು ಮಾಡಿದ್ರು. ಇದು 15 ವರ್ಷ ಹಿಡಿದು ಪೇಂಟಿಂಗ್ ಮಾಡಕ್ಕೆ. 15 ವರ್ಷ ಪೇಂಟಿಂಗ್ ಮಾಡಕ್ಕೆ ಹಿಡಿದು ನಿರಂತರವಾಗಿ 15 ವರ್ಷ ಪೂರ ಪೇಂಟಿಂಗ್ ಮಾಡೋದು ಯಾಕಂದ್ರೆ ಹೋಗಿಲ್ಲ. ನಮ್ಮ ಇಲ್ಲೇ ಇರ್ತಿದ್ದ, ಪೇಂಟಿಂಗ್ ಮಾಡ್ಕೊತಿರ್ತಿದ್ದ. 15 ವರ್ಷ ಆಗಿ ನಂತರ ಇದೊಂದು ಆರ್ಟ್ ಗ್ಯಾಲರಿ ಮಾಡ್ಕೊತ ವಿಚಾರ ಇಟ್ಕೊಂಡು ಕಳಿಸಿ ನಮ್ಮ ಮಕ್ಕಳು ಎಲ್ಲರೂ, ನಮ್ಮ ಹಳೆಯಂದರು, ನಮ್ಮ ಮಕ್ಕಳು, 2 ಮಕ್ಕಳು, ನಮ್ಮ ಸ್ವಸಿದರು
ನಮ್ಮ ಮಗಳು ಎಲ್ಲರೂ ಕೂತ್ಕೊಂಡು ಎಲ್ಲ ವಿಚಾರ ಮಾಡಿ ಒಂದು ಆರ್ಟ್ ಗ್ಯಾಲರಿ ನಿರ್ಮಾಣ ಮಾಡಿದ್ವಿ. ಇಲ್ಲೆಲ್ಲ ಪೇಂಟಿಂಗನ್ನು ನಾವು ಮಾಡಿ ಮೊನ್ನೆ ರೀಸೆಂಟ್ಲಿ ಒಂದು ಜೂನ್ದಾಗೆಲ್ಲ ಅದು ಉದ್ಘಾಟನೆ ಆಗ್ತಿತ್ತು. ಹಾಗೇನ ಇದು ಸೀಮಿತ ಆಗಿರ್ತಲ್ಲಪ್ಪ ಅಂತ ತಿಳ್ಕೊಂಡು ನಾವೇನು ಮಾಡೋದಂದ್ರೆ ಬಸವನವರ ಒಂದು ಇದ್ರದ್ದೇ ಒಂದು ಗ್ರಂಥ ಯಾಕೆ ಮಾಡ್ಬಾರ್ದು, ಏಕೆಂದ್ರೆ ಗ್ರಂಥ ಮಾಡಿ ಸಮಾಜ ಯಾಕೆ ಹೋಗ್ಬಾರ್ದು. ಹೌದು, ಅದು ಗ್ರಂಥ ಬಗ್ಗೆನೂ ಕೇಳಿದ್ವಿ. ಏನು ಬಸವಣ್ಣನವರ ಶ್ರೀ ಗುರು ಬಸವ ಚಿತ್ರ ಚರಿತ್ರೆ ಗ್ರಂಥ ಹೊರಗಡೆ ತಂದ, ಅದು 330 ಪುಟದ ಗ್ರಂಥ ಅದ್ ನೋಡ್ಬೋದು ನಾವು. ನೋಡ್ಬೋದು. ಈಗ ನೀವು ಏನು ಈ ಒಂದು ಪೇಂಟಿಂಗ್ ಮಾಡ್ಬೇಕಾದ್ರ ಫಸ್ಟ್ ರೇಖಾಚಿತ್ರದೊಳಗೆ ಮಾಡಿದ್ರಿ ಅಂತ ಕೇಳಿ. ಮೊಟ್ಟ ಮೊದಲೇ ಮಾಡಿದ್ದು ಅವ್ರ ಸಾಹಿತ್ಯನ ಓದ್ತಿದ್ರು. ಸಾಹಿತ್ಯನ ಓದ್ಕಸಿ ಸಾಹಿತ್ಯದ ಘಟನೆ ಒಳಗಡೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಸರಿ ಕಲ್ಪನೆ ಮಾಡಿಕೊಂಡು ಅದು ಸೂಕ್ತ ಅನ್ಸಂದ್ರೆ ರೇಖಾ ಅದು ಪೇಪರ್ ಮೇಲೆ ಡ್ರಾಯಿಂಗ್ ಪೇಪರ್ ಮೇಲೆ ಅದು ಸ್ಕೆಚ್ ಹಾಕ್ತಿದ್ವು. ಹಾಕಿದ ನಂತರ ಅದು ಆಗಿನ ನಂತರ ಮತ್ತು ನಾ ದೂರ ನಿಂತು ನೋಡ್ತಿದ್ವು. ನೋಡ್ಕಸಿ ಅದು ಸೂಕ್ತ ಅನ್ಸ್ಲತ್ತಂದ್ರೆ ಅದೇನ್ ಮಾಡಿದ್ರು ಬಣ್ಣ ರೂಪದಲ್ಲಿ ನಾನು ತಂದ್ಬಿಡ್ತಿದ್ದೆ. ಅಂದ್ರೆ ಅದು ನಿಮ್ಗ ಇಷ್ಟ ಆಯ್ತು, ಇದು ಕರೆಕ್ಟ್ ಆಗಿ ಅನ್ಸದ ಅಂತ ಅನ್ಸಿದಾಗ ಮಾತ್ರ ಬಣ್ಣ ರೂಪದಲ್ಲಿ ನಾನು ತಂದ್ಬಿಡ್ತೀನಿ. ಹಿಂಗಾಗಿ ಕಸಿ ಅದು ಎಲ್ಲ ಪೇಂಟಿಂಗ್ ತಯಾರಾಗ್ಯಾವ. ಎಲ್ಲಿ ನೋಡ್ಬೋದಲ್ಲ ಬುಕ್? ಇದು ಗ್ರಂಥ, ಇದು ಶ್ರೀ ಗುರು ಬಸವ ಚಿತ್ರ ಚರಿತ್ರೆ. ಓಹೋ, ಇದು ಅಂದ್ರೆ ಬಾಕ್ಸ್ ಒಳಗದೇನ್ರಿ? ಶ್ರೀ ಗುರು ಬಸವ ಚರಿತ್ರೆ ಚಿತ್ರ. ಬರ್ರಿ ಬರ್ರಿ. ಈ ತರದ ಬುಕ್ ಅದಕ್ಕೆ ನೋಡಿ. ಶ್ರೀ ಗುರು ಬಸವ ಚಿತ್ರ ಚರಿತ್ರೆ ಏನ್ ಮಾಡಿದ್ರು, ಒಂದು ಕನ್ನಡ ಒಂದು ಇಂಗ್ಲಿಷ್ ಮಾಡಿದ್ರು. ಇದು ಏನೋ ಬರ್ದಿದ್ರಲ್ಲ, ಪರಿಕಲ್ಪನೆ ಮತ್ತು ಕುಂಚಕಲೆ ಶ್ರೀ ವಿ ಸೋಮಶೆಟ್ಟಿ ಅಂತ. ಅಂದ್ರೆ ನೀವು ನಿಮ್ಮ ಏನ್ ಪೇಂಟಿಂಗ್ ಮಾಡಿದ್ರೆ ನಾವೇ ಇದಕ್ಕೆ ವಿಚಾರ ಮಾಡ್ಕೊಂಡು ಮಾಡಿದ. ಯಾವ್ದನ್ನು ಇದಕ್ಕೆ ಬೇರೆಯವ್ರ ಪೇಂಟಿಂಗ್ ನೋಡ ಮಾಡಿಲ್ಲ, ಸ್ವತಃ ನಮ್ದೇ ಕಲ್ಪನೆ ಮಾಡಿದ. ನಮ್ದೇ ಒಂದು ಕಲ್ಪನೆ, ನಮ್ದೇ ಒಂದು ಇದು ಪ್ರಕಟಣೆ, ಬುಕ್ ಪ್ರಕಟಣೆ ಮಾಡಿದ್ ನಾವೇ ಮಾಡಿದ್ವಿ. ಬೇರೆ ಯಾರು ಕೊಟ್ಟಿಲ್ಲ. ಇದಕ್ಕೆ ಯಾವುದೇ ದೇಣಿಗೆ ಇಲ್ಲ, ಏನು ಯಾರು ದೇಣಿಗೆ ಇಲ್ಲ, ನಾವೇ ಸ್ವತಃ ಪ್ರಿಂಟ್ ಮಾಡಿದ್ವಿ. ಈಗ ಬಾಲಿಕೆ ಪಟ್ಟಿದ್ರು ಗುರುಗಳು, ಇವರ ಆಶೀರ್ವಾದ ಇತ್ತು ನಮ್ಗೆ. ನಮ್ಮ ತಂದೆ ತಾಯಿರು ತಂದೆ ಅದೇ ಕಾಶಮ್ಮ ಭೀಮಣ್ಣಪ್ಪ ಸೋಮಶೆಟ್ಟಿ, ಇವ್ರು ನಿಮ್ಮ ತಂದೆ? ನಮ್ಮ ತಂದೆ ಭೀಮಣ್ಣಪ್ಪ ಸೋಮಶೆಟ್ಟಿ. ಮೂಲತಃ ಇವರು ಒಂದು ಶರಣರ ಒಡನಾಟ ಇತ್ತಂತ. ಭಾಳ ಇತ್ತು ಈ ಒಡನಾಟ, ಭಾಳ ಇತ್ತು. ನಮ್ಮ ಮಕ್ಕಳು, ನಮ್ಮ ಹಳೆಂದರು ಎಲ್ಲರೂ ಪೇಂಟಿಂಗ್ ಮಾಡೋ ಟೈಮ್ ಕೋಆಪರೇಷನ್ ಕೊಡ್ತಿದ್ರು. ಯಾರಿಗೂ ನಂಗೆ ತಿರಸ್ಕಾರ ಮಾಡ್ತಿರಲಿಲ್ಲ. ಮಾಡ್ರಿ ಒಳ್ಳೆ ಕೆಲಸ ಅಂತಿರು, ಕೋಆಪರೇಷನ್ ಕೊಡ್ತಿರು. ನನ್ನ ಬಗ್ಗೆ ಯಾವುದೂ ಒಂದು ಕೆಲಸ ಹೇಳ್ತಿಲ್ಲ ಇಲ್ಲ. ಹೀಗಾಗಿ ನನ್ನ ಪೇಂಟಿಂಗ್ ಪ್ರಾರಂಭ ಆಗಿದೆ. ಈಗ ಇದು ಟೋಟಲಿ ಅಂದ್ರೆ ನೀವು ಏನ್ ಪೇಂಟಿಂಗ್ ಮಾಡಿದ್ರಿ ಅದನ್ನ ಬುಕ್ ರೀತಿಲಿ ಮಾಡ್ಕೊಂಡು 124 ಪೇಂಟಿಂಗ್ ಇದ್ರಾಗ ಪೂರ್ಣ. ಒಂದ್ ಕಡೆ ಕನ್ನಡ, ಒಂದ್ ಕಡೆ ಇಂಗ್ಲಿಷ್ ಮಾಡಿದ್ವಿ. ಓಹೋ, ಅದ್ರ ಬಗ್ಗೆ ಪೂರ್ತಿ ಸಾಹಿತ್ಯ ನೀವು ಪೇಂಟಿಂಗ್ ಬಗ್ಗೆ ಪೂರ್ತಿ ಸಾಹಿತ್ಯ ಬರ್ಬೋದು, ಡೀಟೇಲ್ ನೀವು ಏನ್ ಮಾಡಿದಾರ ಏನಿಲ್ಲ. ನಾನು ಇದಕ್ಕೆ ಮೊಟ್ಟ ಮೊದಲು ಏನ್ ಮಾಡಿದ್ರೆ ಪೇಂಟಿಂಗ್ ಮಾಡಿಬೇಕ. ಬಸವಕಲ್ಯಾಣ ಗಾಯತ್ರಿ ತಾಯಿ ಅಂತ ಒಬ್ರು ಶಿವಶರಣ, ಗಾಯತ್ರಿ ತಾಯಿಯವರು ಗಂಗಾಧರ ದೇವರು ಅಂತ ಇಬ್ಬರ. ಅವರು ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾನು ಕರ್ಕೊಂಡ್ಬಂದು ಅವ್ರ ಪೇಂಟಿಂಗ್ ಎಲ್ಲ ತೋರಿಸಿ ನಾನು ನೋಡ್ಕೊ ಸರ್ ಒಂದು ಇದ್ರ ಬಗ್ಗೆ ಸಾಹಿತ್ಯ ನಾನು ಬರ್ಕೊಡ್ರಿ ಅಂತ ಅವ್ರಿಗೆ ಹೇಳಿದಾಗ, ಯಾಕಲ್ಲಿ ಬರ್ಕೊಡ್ತಿ ಅಂದ್ರು. ಆ ಪೇಂಟಿಂಗ್ ನೋಡಿದ್ಮ್ಯಾಕ ಅವ್ರು ಸುಮಾರು 1 ವರ್ಷ ಟೈಮ್ ತಗೊಂಡು ಇದಕ್ಕೆ ಸಾಹಿತ್ಯ ಬರ್ದ್ರು. ಅವರು ಗಾಯತ್ರಿ ತಾಯಿಯವರು, ಗಂಗಾಧರ ದೇವರು ಸಾಹಿತ್ಯ ಪೇಂಟಿಂಗ್ ಮಾಡಿದ್ದು. ನಾನು ಪೂರ್ಣ ಆಗಿಮ್ಯಾಕ ಒಂದು ಗ್ರಂಥ ರೂಪ ತರಬೇಕಂತ ವಿಚಾರ ಮಾಡಿಕೊಂಡು ಇದು 330 ಪುಟದ ಗ್ರಂಥ ಹೊರಗಡೆ ತಂದಿದೆ. 330 ಪುಟ ಅಂದ್ರೆ ನಿಮ್ಗೆ ಇದ್ರ ಏನು ಸಾಹಿತ್ಯ ಅದ್ರ ಜೊತೆಗೆ ಪೇಂಟಿಂಗ್. ಈಗ ಅವರು ಈ ಚಿತ್ರಣ ನೋಡಿ ಇದ್ರ ಬಗ್ಗೆ ಏನ್ ಪರಿಕಲ್ಪನೆ ಅದ ಅದನ್ನ ಬರೆದಾರ, ಲೇಖನಿ ರೂಪದಾಗ ಬರ್ಬೇಕು. ನಿಮ್ಗೆ ಈ ಐಡಿಯಾ ಯಾರು ಕೊಟ್ಟಿದ್ದು ಇದು ಬುಕ್ ಮಾಡೋಣ ಅಂತ? ಇದು ಬುಕ್ ಮಾಡ್ಬೇಕಂದ್ರೆ ನಾನು, ಯಾಕಂದ್ರೆ ಇದು ಪೇಂಟಿಂಗ್ ಎಕ್ಸಿಬಿಷನ್ ಇದು ಗ್ಯಾಲರಿ ಆಗಿ ನಂತರ ಇದು ಇಲ್ಲೇ ಸೀಮಿತ ಆಗಿರ್ತದಲ್ಲ, ಸಮಾಜಕ್ಕೆ ಏನು ತೋರ್ಸಂಗಿಲ್ಲಲ್ಲ. ಭಾಳ ಜನರು ಬರೋದ್ರಿ ಇಲ್ಲಿಗೆ, ಭಾಳ ಜನ ಬರೋದಿಲ್ಲ, ಹೋಗೋದಿಲ್ಲ. ಯಾರು ಎಲ್ಲಾರು ಒಬ್ರಿಬ್ರು ಬರ್ತಾರ ಹೋಗ್ತಾರ. ಸಮಾಜಕ್ಕೆ ಎಲ್ಲರಿಗೂ ಗುರ್ತಾಗಬೇಕು. ಇದು ಯಾವ ರೀತಿ ಗುರ್ತಾಗಬೇಕು, ಎಲ್ಲರೂ ಬುಕ್ ಮೂಲಕ ಆದರೆ ಗುರ್ತಾಗ್ತದೆ ವಿಚಾರ ಇಟ್ಕೊಂಡು ಇದು ಬುಕ್ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಬುಕ್ ಸಲುವಾಗಿ ಪ್ರಯತ್ನ ಮಾಡಿದ್ರು. ಆವಾಗ ನಮ್ಮ ಮಗ, ನಮ್ಮ ಸೊಸೆದರು, ನಮ್ಮ ಹಳೆಯಂದರು, ನಮ್ಮ ಮಿತ್ರರು, ನಮ್ಮ ಮಕ್ಕಳ ಮಿತ್ರರು ಎಲ್ಲರೂ ಕೊಟ್ಟರು, ಕೋಆಪರೇಷನ್ ಕೊಟ್ಟರು.
ಈ ಗ್ರಂಥನ ಹೊರಗಡೆ ತಂದಿವಿ. ಮೊದ್ಲು ಅಂದ್ರೆ ಇದು ಆರ್ಟ್ ಗ್ಯಾಲರಿ ಏನು ನೀವು ರೆಡಿ ಮಾಡಿದ್ರಲ್ಲ, ಸೊ ಅದಾದ್ಮೇಲೆ ಈ ಬುಕ್ ಅನ್ನ ತಯಾರು ಹೊರಗಡೆ ತಂದಿವಿ. ಹೊರಗಡೆ ತಂದು ಬಿಡುಗಡೆ ಮಾಡಿವಿ. ಇದು ಯಾರು ಬಿಡುಗಡೆ ಮಾಡಿದ್ರಿ? ನಮ್ಮ ಈಶ್ವರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಮಾನ್ಯ ಈಗ ಸಚಿವರು, ಅವ್ರ ಕೈಲಿ ನಾವು ಬಿಡುಗಡೆ ಮಾಡಿ. ನಿಜಗುಣ ಸ್ವಾಮಿ ಬಂದಿರು, ಗಾಯತ್ರಿ ತಾಯಿಯವರು ಬಂದಿರು, ಹುಲ್ಸೂರು ಮಹಾಸ್ವಾಮಿಗಳು ಬಂದಿರು. ಈಗ ದೊಡ್ಡ ಪ್ರಮಾಣದ ಅದು ಒಂದು ಪ್ರೋಗ್ರಾಮ್ ಮಾಡ್ಕೇಸಿ ಆ ಸಮಾಜ ಬಿಡುಗಡೆ ಮಾಡಿವಿ. ಈ ಸುಮಾರು 2000 ಪ್ರತಿ ಪ್ರಿಂಟ್ ಮಾಡಿವಿ. ಇವೆಲ್ಲ ಪ್ರತಿ ಹೋಗ್ಬಿಟ್ಟವೆ ಈಗ. ಟೋಟಲಿ ಇದು ಒಂದು ಬುಕ್ ಅಲ್ಲ, 2000 ಪ್ರತಿ ಇದೇ ತರದ್ ಮಾಡಿಸಿ, ಇದೇ ತರದ್ದು 2000 ಪ್ರತಿ ಪ್ರಿಂಟ್ ಮಾಡಿವಿ. ಅದರಲ್ಲಿ ಅಂದ್ರೆ ಎಲ್ಲ ಹೋಗ್ಬಿಟ್ಟೆ ಒಂದು 100 ಪ್ರತಿ ಉಳಿದಾವೆ ನಮ್ಮ ಎಲ್ಲ ತಗೊಂಡು 18 ಲಕ್ಷ ತನಕ ಖರ್ಚು ಬಂದಿರ್ತದೆ. ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ರ ನಾವು ತಿಳಿಸಿ ಎಲ್ಲರೂ ತಗೊಂಡ್ಬಿಟ್ರ. ಈಗ ಆಲ್ರೆಡಿ ಎಲ್ಲ ಒಂದು 100 ಉಳಿದ ನಮ್ಮಲ್ಲಿ. ಇಲ್ಲಿ ನಾವು ಇದು ಮೊಟ್ಟ ಗ್ಯಾಲರಿ ಅಂತ ತಯಾರು ಮಾಡಿವಲ್ಲ, ಪೂರ್ ಗ್ಯಾಲರಿ. ಯಾಕೆ ಅದು ಗ್ಯಾಲರಿ ಯಾರೇ ಒಳಗಡೆ ಬಂದ್ರಂದ್ರೆ ಬಂದ ತಕ್ಷಣವೇ ಯಾರು ಸ್ವಲ್ಪ ಆಯಾಸ ಆಗಿರ್ತಾರ, ವಯಸ್ಸಾಗಿರ್ತಾರ, ಅವ್ರಿಗೆ ಕೂಡ್ಲೆ ವ್ಯವಸ್ಥೆ ಬೇಕಂತ ತಿಳಿಸಿ ಈ ನಡೆ ಏನ್ ಮಾಡಿದ್ವಿ ಅಂದ್ರೆ ಒಂದು ಆಫೀಸ್ ಟೈಪ್ ಮಾಡ್ಕಸಿದ್ವು. ಅವ್ರಿಗೆ ವಿಶ್ರಾಂತಿ ತಗೊಳ್ಳಿ ಮಾಡಿ ಅಂತ ಇಲ್ಲೊಂದು ವ್ಯವಸ್ಥೆ ಮಾಡಿದ್ವಿ ಕೂಡ್ಲಕ್ಕ ಮಾಡಕ್ಕ. ಮುಂದೆ ಅದ ಸ್ವಲ್ಪ ವಿಶ್ರಾಂತಿ ಆಗಿ ನಂತರ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗ್ಯಾಲರಿ ಎಲ್ಲ ನೋಡ್ಕೊಂಡ್ ಬಂದ್ಬೇಕು. ಅಲ್ಲಿಂದ ಅವ್ರ ಇಚ್ಛೆ ಇದ್ರು ಕೂಡ್ತಾರೆ, ಇಲ್ಲ ಹೋಗ್ತಾರೆ. ಬಂದ್ ಕೂಡ್ಲೇನೆ ನಾವು ಗೆಸ್ಟ್ ಗಳಿಗೆ ಆತಿಥ್ಯ ಗೆಸ್ಟ್ಗಳಿಗೆ ಆಯ್ತದ. ಅದ್ರ ಜೊತೆಗೆ ನಾನು ಪೇಂಟಿಂಗ್ ಇಲ್ಲೇ ಮಾಡ್ತೀನಿ. ನೀವು ಪೇಂಟಿಂಗ್ ಮಾಡೋ ಜಾಗ ಇದೆ? ನಮ್ ಪೇಂಟಿಂಗ್ ಮಾಡೋ ಜಾಗ ಇದು. ನಾ ಇಲ್ಲೇ ಕೂತ್ ಪೇಂಟಿಂಗ್ ಮಾಡ್ತೀನಿ. ಈಗ ಆಲ್ರೆಡಿ ಮಾಡಕೈತಿ ನೋಡ್ರಿ, ಪೇಂಟಿಂಗ್ ನಡೆದ ನೋಡ್ರಿ. ಇದು ಏನ ಇದು ಗ್ಯಾಲರಿಗೆ ಸಂಬಂಧಪಟ್ಟಿದ್ದ? ಗ್ಯಾಲರಿ ಸಂಬಂಧಪಟ್ಟಿದೆ. ಬಸವನವ್ರ ಲಿಂಗೈಕ್ಯ ಆಗಿ ನಂತರ ಲಾಸ್ಟ್ ಲಿಂಗೈಕ್ಯ ಆಗಿದ್ಮೇಕ ಅವ್ರಿಗೆ ಅಲ್ಲಿಗೆ ಅಂತ ಮಾಡ್ಬಾರ್ದು. ಅಂದ್ರೆ ಅವಾಗ ಜನಮನದಲ್ಲಿ ಬಸವಣ್ಣ ಅಂತ ತಿಳ್ಕೊಂಡು ಜನಮನದಲ್ಲಿ ಜನಮನದಲ್ಲಿ ಬಸವಣ್ಣ ಅಂತ ಇದು ಪೇಂಟಿಂಗ್ ಮಾಡಿದ್ರು. ನಾವು ಈಗ ಪೇಂಟ್ ಇಲ್ಲಿ ಯಾವ ತರದ್ ಯೂಸ್ ಮಾಡ್ತೀವಿ? ಇದು ಆಯಿಲ್ ಕಲರ್ ಯೂಸ್ ಮಾಡ್ತೀವಿ. ಈ ಪೇಂಟಿಂಗ್ ಆಯಿಲ್ ಕಲರ್ ಅದ, ಅದು ವಾಟರ್ ಕಲರ್ ಅದು. ವಾಟರ್ ಕಲರ್ ಅದು ವಾಟರ್ ಕಲರ್, ಇದು ಆಯಿಲ್ ಕಲರ್ ಮಾಡಿರ್ತೀನಿ. ಈಗ ನೀವು ಬಳಸುವಂತದ್ದೆಲ್ಲ ಇವೆಲ್ಲ ಬ್ರಷ್ಗಳು. ಇದು ಪ್ಯಾಲೆಟ್ ಅದ. ಇದು ಲೀನ್ ಸೀಡೆ ಎಣ್ಣೆ ಹಾಕ್ತಿವಿ. ಇದು ಕೂತ್ಕೊಂಡು ಪೇಂಟಿಂಗ್ ಈ ಟೈಪ್ ನ ಕೂತ್ಕೊಂಡು ಈ ಟೈಪ್ ಕುಂತ್ಕೊಂಡು ನಾವು ಪೇಂಟಿಂಗ್ ಈ ಟೈಪ್ ಹಿಂಗ ಮಾಡ್ಕೋತ ಹೋಗ್ತೀನಿ. ಇಲ್ಲೇ ಪೇಂಟ್ ಮಾಡ್ಕೋತ ಹೋಗೋದು? ಇಲ್ಲೇ ಮಾಡ್ಕೋತೀನಿ, ಪೇಂಟಿಂಗ್ ಮಾಡ್ಕೋತ ಹೋಗ್ತೀನಿ. ಈಗ ಇದು ಯಾವ ತರದ್ ಅಂದ್ರೆ ಆಯಿಲ್ ಪೇಂಟಿಂಗ್? ಆಯಿಲ್ ಪೇಂಟಿಂಗ್ ಇದು ಆಯಿಲ್ ಪೇಂಟಿಂಗ್ ಮಾಡ್ಕೋತ ಹೋಗ್ತಿದ್ರು. ಸುಮಾರು ನಮ್ಗೆ ಹೆಂಗ್ ಬೇಕು ಹಂಗಂತ ಅದು ನಮ್ಮ ಪರಿವಾರ ಇದು ಮಾಡಕ್ ಬರ್ತದ. ಈ ಜಾಗದೊಳಗೆ ಎಲ್ಲ ಅಷ್ಟು ಆ ಗ್ಯಾಲರಿ ಒಳಗೆ ಇರೋಂತ ಗ್ಯಾಲರಿ ಅವಾಗ ನಾನು ಬಸವನ ಜೀವನ ಚರಿತ್ರೆ ಮಾಡಿಸಂದ್ರೆ ಗ್ಯಾಲರಿ ಇದ್ದಿಲ್ಲ ಅವಾಗ. ಬರೀ ನಮ್ಮ ಮನೆ ಅಷ್ಟೇ ಇತ್ತು. ಅದ್ರ ಮನೆ ಬೆಡ್ರೂಮ್ ಕುಂತ್ಕೊಂಡು ಅಲ್ಲೇ ಮಾಡ್ತಿದ್ದ. ಎಲ್ಲ ರೆಡಿ ಆಗಿದ್ಮ್ಯಾಕ ಮುಂದೆ ಅದು ಗ್ಯಾಲರಿ ರೂಪಲ್ಲಿ ತರಬೇಕಂತ ವಿಚಾರ ಮಾಡ್ಕೊಂಡು ಮುಂದೆ ಕಟ್ಕೊಂಡ್ ಬಿಟ್ಟಿದ್ವು. ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವು. ಬಿಲ್ಡಿಂಗ್ ಕಟ್ಟಿದ್ರಿ. ಬಿಲ್ಡಿಂಗ್ ಕಟ್ಟಿದ್ಮ್ಯಾಕ ಬಿಲ್ಡಿಂಗ್ದಲ್ಲಿ ಪೇಂಟಿಂಗ್ಸ್ ಅನ್ನ ಶಿಫ್ಟ್ ಮಾಡ್ಬಿಟ್ರಿ. ಮೊದ್ಲಂದ್ರೆ ಮೂಲತಃ ನೀವು ರೆಂಟ್ ಮನೆ ಒಳಗಿದ್ರೆ? ಮೊದ್ಲು ರೆಂಟ್ ಮನೆ ಒಳಗಿದ್ರೆ? ಇಲ್ಲ, ನಮ್ ಸ್ವಂತ ಮನೆ ಇದು ಪಕ್ಕ. ನಮ್ ಸ್ವಂತ ಮನೆ ಅದು. ಆ ಸ್ವಂತ ಮನೆ ಅಲ್ಲೇ ಮಾಡ್ತಿದ್ದ. ಮುಂದೆ ನಮ್ ಜಾಗ ಐತಿಲಿ ಸುಮಾರು ಈಗ 50 ಫೀಟ್ 22-23 ಫೀಟ್ ಜಾಗ ಐತಿ ಹಿಂದ. ಈ ಜಾಗದ ಓಪನ್ ಇತ್ತು ನಮ್ ಜಾಗ. ಇದನ್ನ ಇಲ್ಲೇ ಕಟ್ಟಬೇಕಂತ ಬಿಲ್ಡಿಂಗ್ ಕಟ್ಟಿಸಿ ಇದು ಗ್ಯಾಲರಿ ಮಾಡ್ಬಿಟ್ಟು ಗಿಫ್ಟ್ ಯಾವ ಗಿಫ್ಟ್ ಸಿಗ್ತಾವ ಅಂದ್ರೆ ಅವ್ರ ಕೈಲ ಇಡ್ಲಕ್ಕೆ ವ್ಯವಸ್ಥೆ ಮಾಡಿದ್ವ. ಇದು ಇಲ್ಲ ಮತ್ತೆ ನಮ್ಮ ಕಲರ್ಸ್ ಲೈಟ್ ಸ್ವಲ್ಪ ಹೋಗ್ಸಿನ ಸಲುವಾಗಿ ಲೈಟ್ನ ವ್ಯವಸ್ಥೆ ಮಾಡ್ಕೊಂಡಿದ್ವ. ಈಗ ಈ ಟೈಪ್ ನಮ್ಮ ಅನುಕೂಲ ಪ್ರಕಾರ ಮಾಡಿ. ತಂದೆ ತಾಯಿನ? ನಮ್ಮ ತಂದೆ ತಾಯಿಯರು ಪೇಂಟಿಂಗ್ ಮಾಡಿದ್ರು. ಈಗ ಕೆಲವೊಂದು ಪೇಂಟಿಂಗ್ ನಾವು ಬಸವ ಜೀವನ ಚರಿತ್ರೆ ಮಾಡಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಪೇಂಟಿಂಗ್ ಮಾಡಿ ನಾನು. ಅದು ಕಾಡ್ ಪಪ್ಪ ಅಂತ ಬರ್ತದೆ, ಕಾಡ್ ಪಪ್ಪ ಅಂತ ಹೇಳಿ ಕಾಡ್ ಪಾಪ ಅದು ಮಾಡಿದ್ವ. ಇದು ನಾನು 9ನೇ ತರಗತಿ ಇದ್ದಾಗ ಅವಾಗ ವಾಟರ್ ಕಲರ್ ಮಾಡಿದ್ರು ಪೇಂಟಿಂಗ್. 9ನೇ ತರಗತಿ ಫಸ್ಟ್ ಅಂದ್ರೆ ನೀವು ಸಣ್ಣಂದಿದ್ದಾಗ? 9ನೇ ತರಗತಿ ಇದ್ದಾಗ ವಾಟರ್ ಕಲರ್ ಮಾಡಿದ್ ಪೇಂಟಿಂಗ್. ಅದು ಏನ್ ಕಾನ್ಸೆಪ್ಟ್ ಅದು ಲಮಾಣಿ ಪೋಸ್. ಅದು ಲಮಾಣಿ ಅಂದ್ರೆ ಇರುತ್ತಲ್ಲ, ಆ ಲಮಾಣಿ ಪೋಸ್ ಮೇಲೆ ಅವಾಗ ಮಾಡಿದದು 9th ಸ್ಟ್ಯಾಂಡರ್ಡ್ ಇದ್ದಾಗ. ಇಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ನೀವೇ? ನಮ್ದೇ ಫೋಟೋ. ಓಹೋ, ಯಾವ ವಯಸ್ಸಿನಾಗಿದ್ದು? ಅದು ಅಷ್ಟು ನೆನಪಿದ್ರೆ ಅಷ್ಟಿದಿಲ್ಲ. ಇದು ಏನ್ ಸಂದರ್ಭ? ಇದು ಬಸವನವರು ಲಿಂಗ ಪೂಜೆ ಮಾಡ್ಕೊಂಡು ಹಿಂದೆ ತಮ್ಮ ವಿಶ್ರಾಂತಿ ರೋಗ ಬಂದು ಕೂತ್ಕೊಂಡು ಇಡೀ ಸಮಾಜ ಚಿಂತನೆ ಮಾಡ್ತಿರ್ತಾರೆ. ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಾವು ಸಮಾಜ ಸುಧಾರಣೆ ಮಾಡಬೇಕು, ಯಾವ ಸಮಾಜ ಚಿಂತನೆ ಒಂದು ಅದ್ರ ಒಂದು ಸನ್ನಿವೇಶವನ್ನು ತಗೊಂಡು
ಈ ತರ ಕೂರ್ತಿದ್ರೆ ಅನ್ನೋದು ಒಂದು ನಮ್ದು ಪರಿಕಲ್ಪನೆ ಅದು. ನಂದೇ ಪರಿಕಲ್ಪನೆ ಈ ಥರ ಕೂತ್ಕೊಂಡು ಕಸಿ ಸಮಾಜ ಚಿಂತನೆ ಮಾಡೋದು. ಯಾವ ರೀತಿಯಲ್ಲಿ ಇದು ಸಮಾಜಕ್ಕೆ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅದು ಅವ್ರ ವಿಚಾರ ಇತ್ತು ಅದು ಸಂದರ್ಭ. ಇದು ಧ್ಯಾನದಲ್ಲಿ ಕುಂತು ಬಸವಣ್ಣವರು ಮಗ್ನವಾಗಿ ಕುಂತ್ಕೊಂಡು ಧ್ಯಾನದಲ್ಲಿ. ಅಂದ್ರೆ ಅವರು ಫುಲ್ ಫ್ರೇಮ್ ತೋರಿಸಿರಿ. ಪೂರ್ವ ಧ್ಯಾನದಲ್ಲಿ ಯಾವ ರೀತಿ ಕೂಡ್ತಾರೆ ಎಂಬುದು ಅದು ಸಂದರ್ಭ ತಗೊಂಡು ಒಂದು ಪರಿಕಲ್ಪನೆ. ಈಗ ಪ್ರತಿನಿತ್ಯ ನಿಮ್ಮ ವಾತಾವರಣ, ನೀವು ಇರುವಂತ ವಾತಾವರಣ ಇದೆ, ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀವಿ ನಾವು. ಪ್ರತಿಯೊಂದು ಯಾವಾಗ ದಿನನಿತ್ಯ ಪೇಂಟಿಂಗ್ ಮಾಡ್ಕೋತ ಇರ್ತೀವಿ. ಈಗ ನಮ್ ಪೇಂಟಿಂಗ್ ಮಾಡ್ಕೋತ ಹೀಗೆ ನಮ್ಮ ನಡೀತಿರ್ತದೆ ಅವಾಗ. ಇವತ್ತಿಗೆ ನಿಮ್ಮ ಮನೆ ಗುರುಗಳು ಅಂತ ಇರ್ತಾರಲ್ಲ, ಪ್ರತಿಯೊಬ್ಬ ಈಗ ನಾವ್ ಮನೆ ಗುರುಗಳು ಅಂತ ಬರ್ತಾರೆ. ಈಗ ಗುರು ಬಸವ ಲಿಂಗಪಟ್ಟ ದೇವರು ಅವರು ಬರ್ತಾರೆ. ಈಗ ಅವರು ಬಂದು ನೋಡಿ ಹೋಗ್ತಾರ. ಈಗಿನ ಸದ್ಯಕ್ಕೆ ಸಂಪರ್ಕ ನಾನು ಹೋಗ್ತೀವಿ, ಅವ್ರ ಬಳಿ ಬರ್ತೀವಿ. ಈಗಿನ ಸಂಪರ್ಕ ಇಟ್ಕೊಂಡಿವಿ. ಎಷ್ಟಾದ್ರೆ ಗುರುಗಳೇ ಗುರುಗಳೇ ಅದಲ್ಲ ಅವ್ರೆ.